ಹೇಳಿದ್ರು ಹೇಳ್ದ ನಂಗೆ 14 ವರ್ಷ ತರ ನೋಡಿಲ್ಲ ಅವ್ನ ಕೈಯೇ ಹಿಡಿತೆ ಬಿಟ್ಟು ನಂಗೆ ಈ ಕೈ ಬೇಡ. ನೀವು ಗೆಲ್ಬಲ್ಲ ಬಾಕಿ ಇದೆ ಬಂದಿದ್ರು ತೊಂದ್ರೆ ಇಲ್ಲ. ಓ ಮಾವನ ಮಗ ನೀನು. ಹೌದು ನಾನೇ. ಹೋಗಿ ತಂದೆಯಲ್ಲಿ ಹೇಳ್ಬೇಕು. ನಾನು ಯಾರು? ಯಾರು ಮಗಯ್ಯ? ರಾಜ್ಕುಮಾರ್ ನಳಿಯ. ನಾನು ರಾಜ್ಕುಮಾರ್ ನಳಿಯ. ನಾವಲ್ಲ ರಾಜ್ಕುಮಾರ್ನೇ ಮತ್ತೆ ರಾಜ್ಕುಮಾರ್ ಮಗನಿಗೆ ಮಾತ್ರ ಬೆಲೆ ಕೊಡೋದು. ಒಳಿಲಿಗಲ್ಲ ನಮ್ಮ ಕೆರೆಗಳು ನಮ್ಮ ಕ್ರಮ ಉಂಟು. ಏನು ಏಯ್ ಮರ್ಯಾದೆ ಹೇಳ್ತೇನೆ. ಹೋಗ್ಬಾರ ಮನೆಗೆ. ಹೋಗಿ ಮಾವನ ಕಾಣು. ಅವನಲ್ಲಿ ಹೇಳು ನಿನ್ನ ಮಗಳು ಕೊಡು, ನಾನು ಒಬ್ಬ ಬಂದಿದ್ದೇನೆ ಅಂತ. ಅವ್ನು ಬೈತ್ನೇವ. ಯಾರು? ಅವ್ನು ಬಾಯಿ ಬಂದಂಗ ಬೈತ ಮಾವ. ಇಷ್ಟನ್ನ ಇಟ್ಕೊಂಡಿದ್ದೆ ಆಶ್ಚರ್ಯ. ಬೈದಲ್ಲ. ಹೌದಾ? ಇಷ್ಟನ್ನ ಇಟ್ಕೊಂಡಿದ್ದೆ ಆಶ್ಚರ್ಯ ಮಾವ. ಹೌದಾ? ಎಲ್ಲ ಹೊರಗೆ ಹಾಕ್ಬೇಕು ಅಂತಿದ್ರೆ ಹಾಗಿಲ್ಲವೇ ಇಲ್ಲ. ನೀನ್ ಮನೆ ಒಳಗೆ ಇರ್ಬೇಕು ಅಂತ ಹೇಳುದು ನಾನು. ಮನೆ ಒಳಗೆ? ಹಾ, ಮನೆ ಒಳಗೆ ಇರ್ತೇನೆ ಈಗ. ಹೌದಾ? ಮಾನ ಮರ್ಯಾದೆ ಬಿಟ್ಬಿಟ್ಟಲ್ವ ನೀನು? ಸಿಟ್ಟು ಬಂದ್ರೆ ಸುಮ್ಮನೆ ಏನು? ಯಾರು ನಾನು? ಯಾರು ನೀನು? ರಾಜ್ಕುಮಾರ್ ನಳಿಯ. ಮನೆ ನೋಡು, ಇಂಥ ಕಾರ್ಯಕ್ಕೆ ನಾನಿರುವಾಗ ಯಾವ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ. ನಿಂಗೆ 4 ಸೀರೆ ಕೊಡ್ತೇನೆ. ನಮ್ಮನೆ ಉಂಟು ಮಾರ. ಇಲ್ಲಪ್ಪ, ಅದು ಅದನ್ನು ಮಾಡಿ ಬದುಕ್ತಾ ಇದ್ದೇನೆ. ಅಭಿಮಾನಿ ಉಂಟ ರಾಜ್ಕುಮಾರ್ ನಳಿಯ. ನಾನು ಇರ್ತೇನು ಯಾರ್ಯಾರು ಮನೆ ಮಾಡಿಸಿದ್ರೆ ಎತ್ಕೊಂಡ್ಬಂದ. ಇಲ್ಲಪ್ಪ, ಅದೆಲ್ಲ ಅರಮನೆ ಸೇವೆ ಕೊಡ್ತದ. ಒಂದೊಂದೇ ತೆಗ್ದಿಟ್ಟಿದೆ. ಹೋಗಿಲ್ಲಿಂದ ನನ್ನ ಪ್ರಾಣವನ್ನ ಒತ್ತಿಟ್ಟಾದ್ರು ಅವಳು ಮಾನ ನಾ ಕಾಪಾಡ್ತೇನೆ. ಮತ್ತೆ